ಫೆಬ್ರವರಿ 1ರಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಳ್ವಾಸ್ ನುಡಿಸಿರಿ ಜಿಲ್ಲಾ ಘಟಕದ ಅಧ್ಯಕ್ಷ ಅಪ್ಪಾರ ವಾಕೋಣಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ರಂಗದಲ್ಲಿ ಅಪೂರ್ವ ಪ್ರದೇಶಕ್ಕೆ ವೇದಿಕೆಯಾಗಲು ಕಲಬುರಗಿಯ ನುಡಿಸಿರಿ ಘಟಕವು ಫೆಬ್ರವರಿ 1ರಂದು ಸಾಯಂಕಾಲ 6:30 ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಆಯೋಜಿಸುತ್ತಿದೆ. ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಮೂಡಬಿದ್ರಿಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿದ್ಯಾರ್ಥಿಗಳು 2018ರಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನೀಡಿ ಅಪಾರ ಜನ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಸಾರ್ವಜನಿಕರ ಬೇಡಿಕೆಯಂತೆ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ದ್ರಾಕ್ಷಾಯಣಿ ಅಪ್ಪ, ಸೈಯದ್ ಶಹಾ ಯದುಲ್ಲಾ ಹುಸೇನಿ, ಫಾದರ್ ಡಾಕ್ಟರ್ ವಿನೆಂಟ್ ಪಿರೇರಾ, ಪೂಜ್ಯ ಸಂಗಾನಂದ ಬಂತೇಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ, ಡಾಕ್ಟರ್ ಗೌತಮ್ ಜಾಗೀರ್ದಾರ್, ರಾಘವೇಂದ್ರ ಮೈಲಾಪುರ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಎಂದರು. ಸುಮಾರು 2018ರಲ್ಲಿ ಒಮ್ಮೆ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಏರ್ಪಡಿಸಿದ್ವಿ. ಅದಾದ ನಂತರ ಸುಮಾರು 5-6 ವರ್ಷಗಳ ನಂತರ ಮತ್ತೆ ಈ ವರ್ಷ ಈ ಆಳ್ವಾಸ್ ನುಡಿಸಿರಿ ವೈಭವ ಅಂತಕ್ಕಂಥ ಕಾರ್ಯಕ್ರಮವನ್ನು ಇದೇ ಫೆಬ್ರವರಿ 1ನೇ ತಾರೀಕಿನಂದು ಸಾಯಂಕಾಲ 6:30 ಗಂಟೆಗೆ ಈ NV ಮೈದಾನದಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಸುಮಾರು ಒಂದು 10-15 ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೆ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಒಂದು ವಿಶಾಲವಾದಂಥ ವೇದಿಕೆಯನ್ನು ಕೂಡ ಅಲ್ಲಿ ಹಾಕಿದೆ. ಈ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಮೂಡಬಿದ್ರೆಯಿಂದ ಸುಮಾರು 300 ಕಲಾವಿದರು ಬರ್ತಾಯಿದ್ದಾರೆ. ಆ 300 ಕಲಾವಿದರು ವಿವಿಧ ನೃತ್ಯಗಳನ್ನು, ಅದರಲ್ಲಿ ಶಾಸ್ತ್ರೀಯ ಸಂಗೀತ ಬಂತು, ಶಾಸ್ತ್ರೀಯ ನೃತ್ಯಗಳು ಬಂತು, ಆಮೇಲೆ ಮಣಿಪುರಿ ಬಂತು, ಆಮೇಲೆ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಏರ್ಪಡಿಸ್ತಾರೆ. ಇನ್ನೊಂದು ಅದರಲ್ಲಿ ವಿಶೇಷತೆ ಅಂತಂದರೆ ಮಲ್ಲಕಂಬ ಒಂದು ಪ್ರದರ್ಶನ ಕೂಡ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ದೇಶೀಯ ಆಟಗಳಲ್ಲಿ ಮಲ್ಲಕಂಬ ಕೋಲಕ್ಕೆ ಸೇರಿಸಿದ್ದಾರೆ. ಅದೇ ಪ್ರಕಾರ ಆಳ್ವಾಸ್ ವಿದ್ಯಾಸಂಸ್ಥೆಗಳಲ್ಲಿ ಕೂಡ ಈ ದೇಶೀಯ ಆಟಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರೆ. ಆ ಕಾರಣದಿಂದಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅದನ್ನು ಸೇರಿಸಿ ಇಲ್ಲಿ ಮಲ್ಲಕಂಬ ಪ್ರದರ್ಶನವನ್ನು ಕೊಡ್ತಾರೆ. ಮತ್ತು ರೋಪ್ ವಾಕಿಂಗ್ ಕೂಡ ಒಂದು ಮೈ ಜುಮೆನ್ಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇಲ್ಲಿ ಏರ್ಪಾಡು ಮಾಡ್ತಾಯಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೀತದೆ. ಅಂದರೆ ಆಳ್ವಾಸ್ದವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿಯಾದ ಸಮಯಕ್ಕೆ ನಡೀತವೆ. 6:30 ಅಂದರೆ 6:30 ಶುರು ಆಗಿಬಿಡ್ತದೆ. ಯಾರು ಗೆಸ್ಟ್ ಬಂದಾರ ಇಲ್ಲ ಏನೂ ನೋಡೋರಿಲ್ಲ. 6:30 ಅಂದರೆ ಡಾಟ್ 6:30 ಇರೋದೆಲ್ಲ ಕಾರ್ಯಕ್ರಮ ಶುರು ಆಗ್ತದೆ. ಒಂದು ಉದಾಹರಣೆ ತಮ್ಮ ಪರ್ಸ್ನಲ್ ಕನ್ಸಂಪ್ಷನ್ ಸಲುವಾಗಿದೆ, ಮಾಧ್ಯಮಕ್ಕಲ್ಲ. ಈ ಮೂಡುಬಿದಿರೆಯಲ್ಲಿ ನುಡಿಸಿರಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೆ. ನಾನು ಕೂಡ ಸುಮಾರು 5-6 ವರ್ಷ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೇನೆ. ಅಲ್ಲಿ ಆ ಟೈಮ್ ಹೇಗೆ ಮೇಂಟೈನ್ ಮಾಡ್ತಾರೆ ಅಂದರೆ, ಈವನ್ ಮೋಹನ ಆಳ್ವ ಅವರು ಕೂಡ ಮಾತಾಡ್ತಾ ಇದ್ದರು ಅಂತಂತಂದರೆ, ಟೈಮ್ ಆಯಿತು ಅಂತಂದ್ರೆ ಮೈಕ್ ಆಫ್ ಮಾಡಿಬಿಡ್ತಾರೆ. 1 ನಿಮಿಷ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅವರಿಗೆ, 1 ನಿಮಿಷ 2 ನಿಮಿಷ ಮೊದಲು ಆ ಪೋಡಿಯಂ ಮೇಲೆ ರೆಡ್ ಲೈಟ್ ಬರ್ತದೆ. ಮುಂದೆ 2 ನಿಮಿಷದಲ್ಲೇ ಅವರು ತಮ್ಮ ಉಪನ್ಯಾಸವನ್ನು ಮುಗಿಸಲಿಲ್ಲ ಅಂದರೆ ಮೈಕ್ ಆಟೋಮೆಟಿಕಲಿ ಆಫ್ ಆಗಿಬಿಡುತ್ತೆ. ಅದು ಮೋಹನ್ ಆಳ್ವ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಯಾರಿದ್ದರೂ ಆ ಕಾರ್ಯಕ್ರಮ ಆ ರೀತಿ ಮಾಡ್ತಾರೆ. ಅದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಹೋದ ಸಲ ಮಾಡಿದಾಗ ಸಣ್ಣ ಅಪ್ಪ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಅವ್ರು ಬರೋದು 6:30 ಬರಲಿಲ್ಲ. 6:30 ಅವ್ರು ಎದ್ದುಬಿಟ್ಟು ಆ ಕೋಣೆಯವರೇ ವೇದಿಕೆಗೆ ಹೋಗೋಣ ನಡ್ರಿ ಅಂತೇಳಿ ನಾವು ವೇದಿಕೆ ಏರಿ ಇನ್ನೇನು ಕೂತ್ಕೊಳ್ಬೇಕು. ಅವಾಗ ಪೂಜ್ಯ ಅಪ್ಪ ಅವರು ಬಂದರು, ಅವ್ರನ್ನ ಕರ್ಕೊಂಡು ಬಂದು ಕಾರ್ಯಕ್ರಮ ಈ ರೀತಿಯಾದಂಥ ಟೈಮನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಈ ಬಗ್ಗೆ ಕೂಡ ತಮ್ಮ ಒಂದು ಪ್ರಕಟಣೆಯಲ್ಲಿ ಸಮಸ್ತ ಕಲಬುರಗಿ ಜಿಲ್ಲೆಯ ಜನರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.
ಶುಭ ಕೋರುವವರು ಶ್ರೀ ವೆಂಕಟೇಶ್ ಆಟೋಮೋಟಿವ್ಸ್ ಗುಲ್ಬರ್ಗಾ. क्या भैया जी रेस लगाइएगा? बेटा हमारी फिनिश लाइन तक ना तुम्हारी ये बाइक पहुंच नहीं पाएगी. काहे भैया जी? इसका माइलेज है 69, तुम्हारी स्टंट वाली बाइक से बहुत ज्यादा. चलते हैं. हीरो सुपर स्प्लेंडर एक्सटेक